Hey guys, hey everyone, welcome back to Vaish Explore channel. ಸೊ ಇವತ್ತಿನ ವ್ಲಾಗಲ್ಲಿ ಅಫ್ಕೋರ್ಸ್ ನಾವು ತಿರುಮಲದಲ್ಲಿದ್ದೀವಿ ಆ್ಯಂಡ್ ಇವಾಗ ನಾವು ದರ್ಶನಕ್ಕೆ ಹೋಗಬೇಕು. ಸೊ ಲೇಟಾಗಿ ಎದ್ದಿದ್ದೀವಿ ಬಿಕಾಸ್ ನಮ್ಗೆ ಸ್ವಲ್ಪ ದರ್ಶನ ಲೇಟಾಗಿತ್ತು ಆ್ಯಂಡ್ ನನಗೆ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಇವಾಗ ರೆಡಿ ಆಗಿದ್ದೀವಿ ಆ್ಯಂಡ್ ಸ್ವಲ್ಪ ಕಾಫಿ ಕುಡ್ದು ವಿ ಹ್ಯಾವ್ ಟು ಗೋ ಫಾರ್ ಬ್ರೇಕ್ಫಾಸ್ಟ್. ಅನ್ನಪ್ರಸಾದಾಗೆ ಹೋಗ್ತೀರಿ ಬಟ್ ಐ ಡೋಂಟ್ ಥಿಂಕ್ ಸೊ ಸಿಗುತ್ತೋ ಇಲ್ವೋ ಅಂತ ನನಗೆ ಡೌಟ್ಫುಲ್. ಬಟ್ ವಿ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಚೆಕ್ ಇರುತ್ತಾ ಇಲ್ವಾ ಏನು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇವಾಗ ಕೆಳಗಡೆ ಹೋಗಿ ಕಾಫಿ ಕುಡ್ದು ಹೋಗ್ಬೇಕು. ಆ್ಯಂಡ್ ದೀಕ್ಷಾ ಇಸ್ ಸ್ಟಿಲ್ ಗೆಟಿಂಗ್ ರೆಡಿ. No, I'm already ready, guys. First ಸ್ನಾನ ಮಾಡಿದ್ದೆ ನಾನು. ಫಸ್ಟ್ ಎದ್ದು ಸ್ನಾನ ಮಾಡಿದ್ದೆ ಅವಳು. ನನಗಿನ್ನ ಮಲ್ಗಕ್ಕೆ ಟೈಮ್ ಸಿಗುತ್ತೆ ಅಂತ ದೀಕ್ಷಾನೇ ಕಳಿಸ್ಬಿಟ್ಟೆ ನಾನು ಸ್ನಾನಕ್ಕೆ. ಹೋಗು ಸ್ನಾನ ಮಾಡ್ಕೊಂಡು ಬಾ. But we had sufficient good sleep. You can see in our faces. ಯಾ ಮುಖಾಂತೂ ಪಾಪ ದೀಕ್ಷಾಗೆ ಫೇಸ್ ಐಸ್ ಎಲ್ಲ ಉತ್ಕೊಂಬಿಟ್ಟಿದೆ. ಸೊ ಶಿ ಹ್ಯಾಡ್ ಅ ವೆರಿ ಗುಡ್ one day if I skip my sleep, this is how it looks like. ಸೊ ಇವಾಗ ಕಾಫಿ ಟೀಗೆ ಬಂದಿದ್ದೀವಿ ಆ್ಯಂಡ್ ಫೈನಲಿ ನಮ್ಮ ಜಿಂಜರ್ ಟೀ ಅಂತೂ ಸಿಕ್ಕಿಲ್ಲ ನಮಗೆ. ಸೊ ಎಲೈಚಿ ಟೀ ತೊಗೊಂಡು ಆ್ಯಂಡ್ ದೀಕ್ಷಾ ಫಿಲ್ಟರ್ ಕಾಫಿ ತೊಗೊಂಡಿದ್ದಾಳೆ. ಸೊ ಇವಾಗ ಅನ್ನಪ್ರಸಾದಕ್ಕೆ ಹೋಗಬೇಕು ಆ್ಯಂಡ್ ಫೈನಲಿ ಬ್ರೇಕ್ಫಾಸ್ಟ್ ಅಂತೂ ಆಗಲಿಲ್ಲ ನನಗೆ. ಬ್ರಂಚ್ ಮಾಡ್ತಾ ಇದ್ದೀರಿ. ನನಗೆ ಬ್ರೇಕ್ಫಾಸ್ಟ್ ಖಾರ ಪೊಂಗಲ್ ತಿನ್ನಬೇಕು ಅಂತ ಆಸೆ ಇತ್ತು. ಬಟ್ ದೆನ್ ಬೇಗ ಆಯ್ತಿಲ್ಲ, ಸೊ ಬೇಗ ರೆಡಿ ಆಗಿಲ್ಲ. ಅದಕ್ಕೆ ಪೊಂಗಲ್ ಮಿಸ್ ಆಯ್ತು ಆ್ಯಂಡ್ ಇವಾಗ ಪ್ರಸಾದಕ್ಕೆ ಹೋಗಬೇಕು. It's okay. Tomorrow morning we'll come off and have pongal. ಬಟ್ ಪೊಂಗಲ್ ಇರ್ಬೇಕಲ್ಲ, ಒಂದ್ಸತಿ ಪೊಂಗಲ್ ಇರುತ್ತೆ. What if it is not pongal today and what if it is pongal tomorrow? Then that's my luck. ಅದ್ ನನ್ನ ಲಕ್ ಅಷ್ಟೇ. ಆ್ಯಂಡ್ ಇವಾಗ ಬೇಗ ಬೇಗ ಕಾಫಿ ಕೊಡ್ತಿ ನಾವು ಅನ್ನ ಪ್ರಸಾದಕ್ಕೆ ಹೋಗಬೇಕು. ಆ್ಯಂಡ್ ಐ ಡೋಂಟ್ ನೋ ಎಷ್ಟೊತ್ತಾಗತ್ತೆ. ನಮ್ಮದು 2 PM ಇರೋದು. ಸೊ But we ಎಷ್ಟೊತ್ತಾಗುತ್ತೆ? are planning to go early, no? ಸೊ ಬೇಗ ಆದ್ರೂ ಆಗ್ಬೋದು. I'm just hoping ಬೇಗ ಆಗಬೇಕು ಅಂತ, ಬಿಕಾಸ್ ಸಾರಿ ನೆನೆ ಪ್ಲಾನ್ ಇತ್ತು, ಆಗ್ಲಿಲ್ಲ. ಅಟ್ಲೀಸ್ಟ್ ಇವತ್ತು ಆಗುತ್ತೆ ಅಂತ ಅನ್ಕೊಂಡಿದೀವಿ. ದೀಕ್ಷಾಗ್ ಬರುತ್ತೆ ಸಾರಿ ಕಟ್ಟಕ್ಕೆ. ಸೊ ಶಿಸ್ ಟೈಮ್ಲಿ ಸಾರಿ. ಆದ್ರೆ ನಾನು ಕಟ್ಕೊಂತೀನಿ, ಬೇರೆಯವ್ರಿಗೆ ಯಾವತ್ತೂ ಕಟ್ಟಿಲ್ಲ. ಬಟ್ ಐ ನೋಡೋಣ ಇವತ್ತು ಪ್ಯೂರ್ ಏನಂತಾರೆ, ನ್ಯೂ ಎಕ್ಸ್ಪೀರಿಯನ್ಸ್. ನೋ ನಾಟ್ ನ್ಯೂ ಎಕ್ಸ್ಪೆರಿಮೆಂಟ್ ಆನ್ ಹರ್. ನೀನು ಅಲ್ಲಿ ಯಾರಿಗೂ ಕಟ್ಟಿಲ್ವಾ ಬೇರೆಯವ್ರಿಗೆ ಲಂಡನಲ್ಲಿ? ನೋ. ಸೊ ನೋಡೋಣ ಎಷ್ಟು ಟೈಮ್ ತೊಗೊಳತ್ತೆ ಏನು ಅಂತ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಫೈನಲಿ ಅನ್ನಪ್ರಸಾದ ಇವಾಗೆಲ್ಲ ಲಂಚ್ ಎಲ್ಲ ಮುಗಿಸಿದ್ವಿ, ಅನ್ನಪ್ರಸಾದ ಆಯಿತು. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ಆ್ಯಂಡ್ ಎಷ್ಟೊತ್ತಾಗುತ್ತೆ? ಐ ಆಮ್ ಎಕ್ಸ್ಪೆಕ್ಟಿಂಗ್ 2 to 3 hours ಆ್ಯಂಡ್ ದೀಕ್ಷಾ ಇಸ್ ಎಕ್ಸ್ಪೆಕ್ಟಿಂಗ್ 4 hours. ಸೊ 4 hours ಅಂದ್ಕೊಂಡಿದ್ದಾಳೆ. ಅದು 300 rupees ಟಿಕೆಟ್ ಇಟ್ಕೊಂಡೆ. ಪ್ರಾಬಬ್ಲಿ ವಿ ಮೈಟ್ ಕಮ್ ಔಟ್ ಅರೌಂಡ್, ನನ್ನ ಗೆಸ್ 5 o'clock. ನಾನು ಒಂದು 4 ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ಸತಿ ದೀಕ್ಷಾ ಫಸ್ಟ್ ಟೈಮ್ ಅನ್ನಪ್ರಸಾದ ತಿಂದಿದ್ದು. ಕಾಲ್ ಸುಡ್ತದೆ ಈ ಕಡೆ. ಸೊ ಫಸ್ಟ್ ಟೈಮ್ ದೀಕ್ಷಾ ಅನ್ನಪ್ರಸಾದ ತಿಂದಿದ್ದು ಹೇಗೆ ಅನ್ನಿಸ್ತದೆ? ವೆರಿ ಗುಡ್. ಇಟ್ ವಾಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್ ಐ ಫೆಲ್ಟ್. ಬಿಕಾಸ್ ನಾನು ಧರ್ಮಸ್ಥಳದಲ್ಲಿ ತಿಂದಿದ್ದೆ ತುಂಬ ಸತಿ. ಅದು ಕೆಳಗೆ ಹಾಕ್ತಾರೆ, ಇದು ಬೆಂಚ್ ಮೇಲೆ ಹಾಕ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಟ್ ವಾಸ್ ವೆರಿ ಕ್ಲೀನ್. ಎಸ್ಪೆಷಲಿ ನಾವಿಬ್ರು ಕೂತಿರೋ ಪ್ಲೇಸ್ ಅಂತೂ ತುಂಬ ಕ್ಲೀನ್ ಇತ್ತು. 2 ಸೀಟ್ ಇತ್ತು, ಫುಲ್ ಹಾಲ್ ಆಗಿತ್ತು. ಅದು ಹೆಂಗಿತ್ತು ಅಂದರೆ ಗಾಡ್ ಯು ವಾಂಟೆಡ್ ಅಸ್ ಟು ಈಟ್ ಟುಗೆದರ್. ಆ್ಯಂಡ್ ಆ್ಯಕ್ಚುಲಿ ಬಫೆಟ್ ಇತ್ತು. ನಾವು ಬಫೆಟ್ನ ಸ್ಕಿಪ್ ಮಾಡಿಬಿಟ್ಟು ನಾವು ಕುತ್ಕೊಂಡು ತಿನ್ನಬೇಕು ಅಂತ ಹುಡುಕಿ ಮತ್ತೆ 3rd floor ಇಂದ 1st floor ಬಂದು ದೆನ್ ವಿ obviously you guys will see how we ran from there. ದೀಕ್ಷಾ ವ್ಲಾಗ್ ಹೇಳಿದೆ. It will be there in my vlog. ಸೊ ಇವಾಗ ದರ್ಶನಕ್ಕೆ ಹೋಗಬೇಕು. ಸೊ ವಿಲ್ ಮೀಟ್ ಆಫ್ಟರ್ ಸಮ್ ಟೈಮ್. ಇವಾಗ ಡೆಪಾಸಿಟ್ ಮಾಡಿ ಆಫ್ಟರ್ ಅವರ್ಸ್ ಅಫ್ಕೋರ್ಸ್. ಸೊ ಇವಾಗ ಫೋನ್ ಹೋಗಿ ಡೆಪಾಸಿಟ್ ಮಾಡಬೇಕು. ನಮ್ಮಿಬ್ರಿಗೂ ಸ್ವಲ್ಪ ರೂಲ್ಸ್ ಗೊತ್ತಿಲ್ಲ, ಆದರೂ ಸುತ್ತಾಕೊಂಡು ಹೇಗೋ ಮಾಡ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ ಫಾರ್ ದಿಸ್. ಸೊ ಇವಾಗೆಲ್ಲ ಬೊಟ್ಟು ಎಲ್ಲ ಇಡಿಸ್ಕೊಂಡ್ರೆ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ದರ್ಶನ್. ಸೊ ದುಪ್ಪಟ್ಟ ಇಲ್ದಿರ ಅಂತೂ ಬಿಡ್ತಾ ಇಲ್ಲ ಒಳಗಡೆ ನಮ್ಮನ್ನ. Even if it is full sleeves. So it is mandatory and we are going to deposit our phones right now. So let's go. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. Let's see you guys in hours. Yes, bye. ಫೈನಲಿ ಓಡ್ ಬಂದರೆ ಇಲ್ಲಿ ನೋಡಿದೆ ಹೆವಿ ವೇಟಿಂಗ್ ಇದೆ. ಹಾಫ್ ಏನೂ ಬಂದಿಲ್ಲ, ನಾವು ಜಸ್ಟ್ 20% ಬಂದಿದ್ದೀರಿ. ಇದಕ್ಕೆ ಕ್ಯೂ ಇದೆ, ಇದಕ್ಕೆ ವೇಟಿಂಗ್ ಇದೆ. ಹೇಳೋಣ ಎಷ್ಟೊತ್ತಾಗುತ್ತೆ ಅಂತ. ಗೋವಿಂದ ಥರ ಕಾಣಿಸ್ತಾರೆ. ನಿಮಗೆ ತೋರಿಸ್ತೀನಿ.
ಇವಾಗ ಅದು ಅವ್ಳ ಫೇಸ್ ಊದ್ಕೊಂಡಿರೋದಕ್ಕೂ ಇವಾಗ ಸ್ವಲ್ಪ ಪರವಾಗಿಲ್ಲ. ಬೆಟರ್. ಮಾರ್ನಿಂಗ್ ಐ ಲುಕ್ ಲೈಕ್ ಸಮ್ ಅಲರ್ಜಿಕ್ ಪರ್ಸನ್. ತುಂಬ ಊದ್ಕೊಂಬಿಟ್ಟಿದ್ದೆ ಇವಳ ಫೇಸ್ ಅಂತೂ. ನಿಮಗೆ ತೋರಿಸ್ತೀನಿ ಇವಾಗ ಎಷ್ಟು ಕ್ಯೂ ಇದೆ ಅಂತ. ಸೊ ಎಷ್ಟು ಅವರ್ಸ್ ತೊಗೊಂಡಿತ್ತು ಅಂದರೆ ನಾವು ಆಲ್ಮೋಸ್ಟ್ ಒಂದು 6 o'clock ಆಯಿತು ಆಚೆ ಬರೋಕ್ಕೆ. 1 o'clock ಒಳಗಡೆ ಹೋಗಿದ್ದು ನಾವು. 5 o'clock 5 ಎಲ್ಲ ಲಡ್ಡು ಎಲ್ಲ ತಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಯ್ತು. ಲಡ್ಡು ಎಲ್ಲ ತಗೊಂಡು ಅದೆಲ್ಲ ಕೌಂಟ್ ಮಾಡ್ಬೇಕಲ್ವಾ. ಸೊ ಆಕ್ಚುಲಾಗಿ ನಾವು ದರ್ಶನ ಎಲ್ಲ ಮುಗಿಸಿದ್ದೆ 4:30ಗೆ. ಬಟ್ VIP ಬಂದರು ಅಂತ ನಾವು ಅಲ್ಲೇ ಹಾಫ್ ಅನ್ ಅವರ್ ಆಚೆನೇ ನಿಂತ್ಕೊಂಡಿದ್ರೆ ಮೂವ್ ಮಾಡೋಕ್ಕಂತೂ ಆಗಿಲ್ಲ. ಎಲ್ಲ ಜನ ಬಂದ್ಬಿಟ್ರು. ಸೊ ವಿ ವೇಸ್ಟೆಡ್ ಅರೌಂಡ್ ಹಾಫ್ ಅನ್ ಅವರ್ ಟು 40 minutes ಅಲ್ಲೇ. ಆ್ಯಂಡ್ ಅಲ್ಲಂತೂ ಆ್ಯಕ್ಚುಲಾಗಿ ಅಲ್ಲೇ ಸುಸ್ತಾಗಿದ್ದು ನಮಗೆ 1.5 hours ವೇಟಿಂಗ್ ಅಲ್ಲಿದ್ವಿ, ರೂಮಲ್ಲಿದ್ದರೆ. ಅಲ್ಲಿ ಏನು ಆರಾಮಾಗಿದ್ರೆ. ಬಟ್ ದೆನ್ ಅಲ್ಲಿ 40 minutes ಹೆವಿ ಶೇಕ್ ಆಯಿತು. ತಾತ ದೇರ್ and he started giving us ಫ್ರೆಂಡ್ಶಿಪ್ ಕಾ ಲೈನ್ಸ್ ಲೈಕ್ ಲೈಫ್ ಬಾಯ್ ಎಲ್ಲಿದೆ ಆರೋಗ್ಯ. ಅಲ್ಲ, ಲೈಫ್ ಬಾಯ್ ಅಂದ್ರೆ ಹೆಲ್ತ್, ಹಂಗೆ ದೀಕ್ಷಾ ಅಂದ್ರೆ ವೈಷ್ಣವಿ. ಓ ಮೈ ಗಾಡ್, ನಮಗೆ ಶಾಕ್. ಮತ್ತೆ ಎಲ್ಲ ಮುಗಿಸ್ಕೊಂಡು ಲಡ್ಡು ಎಲ್ಲ ತಗೊಂಡು ಆಚೆ ಬರ್ತಿದ್ರೆ ಇನ್ನೇಂದ ಲೈಫ್ ಬಾಯ್ ಅಂದ್ರೆ ಸಮಥಿಂಗ್ ವಿ ಹರ್ಡ್ ದಿಸ್ ಎಲ್ಲೋ ಇದಾರೆ, ಎಲ್ಲೋ ಕೇಳಿದಿರಿ ಅಂತ ಅನ್ಕೊಂಡು then he is like ದೀಕ್ಷಿತಾ. ಯಾರು ದೀಕ್ಷಿತಾ? ದೀಕ್ಷಾ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ನ ಆನ್ ದ ವೇ ತುಂಬಾ ಜನ ಮಾತಾಡ್ಸಿದ್ರೆ ಅರೌಂಡ್ 8 people. ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ಅಂಡ್ ನೀವು ಫ್ರೆಂಡ್ಸ್. ಮೇಜರ್ ಕ್ವಶನ್ ಕೇಳಿದ್ದು ಅಂದ್ರೆ ಎಲ್ಲಿ ಓದ್ತಿದ್ದೀರಾ, ಇಬ್ರು ಕೆಲಸ ಮಾಡ್ತಿದ್ದೀರಾ? ಶಾಕ್ ಅವ್ರಿಗೆ. ಬಟ್ ವೈ? ಅವ್ರಿಗೆ ತುಂಬಾ ಶಾಕ್ ಆಯ್ತು ನಾವಿಬ್ರು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೂ ಶಾಕ್ ಆಯ್ತು. ನೀವ್ ಇಬ್ರೇ ಬಂದಿದ್ದೀರಾ, ಹೇಗ್ ಬಂದ್ರೆ ಅಂತ ಎಲ್ಲ ಕೇಳ್ತಾ ಇದ್ರು. ಬುಕ್ ಮಾಡ್ಕೊಂಡಿದ್ದೀರಾ, ಎಲ್ಲ ಮಾಡ್ಕೊಂಡಿದ್ದೀರಾ, ಹೆಂಗ್ ಬಂದ್ರಿ? we come when we are fully planned. Exactly. We don't just come. ಇಬ್ರೇ ಬಂದಿದ್ದೀನಿ. ಸೊ ಅಫ್ಕೋರ್ಸ್ ಪ್ಲಾನ್ ಇರಲೇಬೇಕು. ಸಡನ್ ಪ್ಲಾನ್ ಮಾಡಿ ಹೋಗೋ ಥರ ಅಂತೂ ನಾವಿಬ್ರು ಇಲ್ಲ. ಸೊ ವಿ ಹ್ಯಾಡ್ ಟು ಪ್ಲಾನ್, ವಿ ಹ್ಯಾಡ್ ಟು ಪ್ರೀ ಬುಕ್ ಆ್ಯಂಡ್ ಕಮ್ ಹಿಯರ್. ಆ್ಯಂಡ್ ನೋ ನಜರ್ ಬಟ್ ನೆನ್ನೆ ಇವತ್ತು ಏನೇನು ಅನ್ಕೊಂಡ್ವೋ ಎಲ್ಲ ಪಾಸಿಟಿವ್ ಆಗಿ ಆಯಿತು. ಆ್ಯಂಡ್ ಟುಡೇ ದ ದರ್ಶನ ದ ಗಾಡ್ ತುಂಬಾ ಹೊತ್ತು ನೋಡಿದ್ವಿ. ಪುಷ್ ಅಸ್. ಹೌದು, ಲಾಸ್ಟ್ ಟೈಮ್ ನಾನು ಹೆಂಗ್ ಪುಷ್ ಮಾಡ್ಬಿಡ್ತಿದ್ರು. ಟುಡೇ ಐ ಡೋಂಟ್ ನೋ, ಐ ಫೆಲ್ ಲೈಕ್ ದೇ ಆರ್ ನಾಟ್ ಡೂಯಿಂಗ್ ಇಟ್. ಅಂಡ್ ಅಲ್ಲಿ ಯಾರೋ ಅವ್ರು ನಮ್ಮನ್ನ ಬಿಟ್ಬಿಟ್ರು. ನಾನು ಈ ಕಡೆ ದೀಕ್ಷಾನ ರೈಟ್ ಕರ್ದೆ. ಸೊ somehow they left us. And for a long time we stayed at home today. ಅರೌಂಡ್ 15-20 seconds ಅದು ಆನ್ ದ ವೇ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅಂಡ್ ಅಲ್ಲೇ ಇದ್ವಿ. They didn't push us. We stayed there for at least some few seconds. And then of course they had to push us. And ನಾನಂತೂ ಕೈಗೆ ಸಿಗ್ತಾ ಇರ್ಲಿಲ್ಲ. ಅದೊಂದು ಅಡ್ವಾಂಟೇಜ್. ಬಿಕಾಸ್ ಲೆಫ್ಟ್ ಸೈಡ್ ಬಂದ್ರೆ ಕಾಣಿಸೋದು ಇಲ್ಲ. ಈ ಒನ್ ಗರ್ಲ್ ಲೇಡಿ ಇಸ್ ರೀಚಿಂಗ್ ಔಟ್ ಟು ಮೀ ಲೈಕ್ ದಿಸ್. ಕುತ್ಕೊಂಡಿದ್ವಿ ಆಯ್ತಾ ಎಲ್ಲರೂ ಅಲ್ಲಿ ಒಳಗೆ ವೇಟಿಂಗ್ ರೂಮ್ ಅಲ್ಲಿ. ಅವ್ನು ಯಾರೋ ಪಕ್ಕದಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾಳು. ವೇಟಿಂಗ್ ರೂಮ್ ಅಲ್ಲ, ಆಚೆ ವೇಟಿಂಗ್ ರೂಮ್ ಇಂದ ಬರ್ಬೇಕಾದ್ರೆ ಅದೇ ದಟ್ ಕೈ ಅವನ ಹಬ್ಬ ತಾನೇ ನಿದ್ದೆ ಮಾಡಿ ಎದ್ದು ಬಂದಿದೆ. ಬಿಡ್ಬೇಕು ನಿದ್ದೆ ಹೋಗೋ ರೇಂಜ್ ಅಲ್ಲಿ ಇದ್ದ. ಅವನಿಗೆ ಪಾಪ ಹೆಲ್ಪ್ ಮಾಡ್ತಾ ಇದ್ದೆ. ನೀನ್ ಇಟ್ಕೊಂಡಿದ್ದೆ ಅಂತ ಭಯಕ್ಕೆ ಅವ್ನು ಹೋಗ್ಬಿಟ್ಟು ಅವ್ರ ಆಕ್ಚುಲ್ ಆಗಿ ಓಡೋದ. ಅವನು ಏನಕ್ಕೆ ಓಡೋದ ಗೊತ್ತಿಲ್ಲ. ಅಂಡ್ ಎಲ್ಲದಕ್ಕಿಂತ ಬೇಜಾರ್ ವಿಷಯ ಏನಂದ್ರೆ ನಾನು ವಾಚ್ ಕಳ್ಕೊಂಡಿದ್ದೀನಿ ಇವತ್ತು. ಸೊ ನನ್ನ ವಾಚ್ ನನ್ನ ಲಿಸ್ಟಲ್ಲಿ ಇತ್ತು, ತುಂಬ ದಿವಸದಿಂದ ತೊಗೊಬೇಕು. ಆ್ಯಂಡ್ ಇಟ್ ವಾಸ್ ಕೈಂಡ್ ಆಫ್ ಲೆಸ್ ಓನ್ಲಿ. ಬಟ್ ಆದರೂ ನಂಗೆ ಯಾಕೋ ತೊಗೊಳಕ್ಕೆ ಆಗ್ತಾಯಿದ್ದಿಲ್ಲ. ಆ್ಯಂಡ್ ಫೈನಲಿ ನಮ್ಮಪ್ಪ ಕೊಡಿಸಿದ ಆ ವಾಚ್. ಸೊ ಆ ವಾಚ್ ಅವತ್ತು ಹೋಗಿದೆ. ಬಟ್ ಐ ಫೆಲ್ಟ್ ಬ್ಯಾಡ್ ಫಾರ್ ಸಮ್ ಟೈಮ್. ಆ್ಯಂಡ್ ವಿ ಸರ್ಚ್ 1 hour ಅಲ್ಲೂ ವೇಸ್ಟ್ ಮಾಡಿದೆ. ತಿಂದರೆ ನಾವಿಬ್ರು ಬೆಳಗ್ಗೆನೆ ಸರ್ಚ್ ಮಾಡಿದ್ವಿ. ಅದಾದ್ಮೇಲೆ ಪ್ರಸಾದಕ್ಕೆ ಹೋಗಿದ್ದು. ಆ್ಯಂಡ್ ವಿಡಿಯೋಸಲ್ಲೆಲ್ಲ ನೋಡಿದೆ. ಸೊ ನಮಗೆ ಸಿಗ್ಲಿಲ್ಲ ಅದು.
ಅದೊಂದು One ಬೇಜಾರಿದೆ. positive thing was we have recorded everything. ಎವ್ರಿಥಿಂಗ್. So, ಸೊ ಎಲ್ಲಿ ಮಿಸ್ ಆಗಿದೆ, ಎಲ್ಲಿಂದ ಇಲ್ಲ ಅಂತ. ಅಂತಲ್ಲ, ಬಟ್ ಕ್ಯಾಬಲ್ಲೇ ಹೋಗಿದ ಅಂತ. ಮೋಸ್ಟ್ಲಿ ಕ್ಯಾಬಲ್ಲಿ ಹೋಗಿರುತ್ತೆ ಅಥವಾ ಎಲ್ಲಿ ಹೋಗಿದ್ಯೋ ನನಗೆ ಗೊತ್ತಿಲ್ಲ. ಆ್ಯಂಡ್ 2 ಕಿಲೋಮೀಟರ್ಸ್ ಇತ್ತು ನಾವು ಅನ್ನಪ್ರಸಾದದಿಂದ ನಾವಿರೋ ರೂಮು. ಸೊ ಮತ್ತೆ ವಾಪಸ್ ಬರೋ ಅಷ್ಟೊತ್ತಲ್ಲ ಆಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಯಾರನ್ನ ಸಿಕ್ಕಿದ್ರೆ 200% ತೊಗೊಂಡಿರ್ತಾರೆ ಅಂದ್ಬಿಟ್ಟು ವಿ ಡಿಡ್ ನಾಟ್ ಕಮ್ ಬ್ಯಾಕ್. ಬಟ್ ವಿಡಿಯೋಸಲ್ಲಿ ನೋಡಿದ್ರೆ ಎಲ್ಲೋ ಸಿಗಲಿಲ್ಲ. ನಾವು ಟೀ ಕಾಫಿ ಕೊಡೋದೆ ಅಲ್ಲೋ ಸಿಗಲಿಲ್ಲ. ಸೊ ಅಲ್ಲಿವರೆಗೂ ಹೋದ್ವಿ. ಹೋದ್ರೆ ಜಸ್ಟ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಸಿಗಲಿಲ್ಲ. ಸೊ ಐ ಗಾಟ್ ಟು ನೋ ಇದು ಸಿಗಲ್ಲ ಅಂದ್ಬಿಟ್ಟು. ಸೊ ಸುಮ್ಮನೆ ಆಗಿ ನೀವು ಬೇಜಾರಾಯಿತು. ನಮ್ಮ ಅಪ್ಪ ಕೊಡಿಸಿದ್ದು ವಾಚ್ ಒಂದು ಹೋಯ್ತು ಅಂತ. ಸೊ ಇಟ್ಸ್ ಓಕೆ. ದೀಕ್ಷಾ ಇಸ್ ಟೇಕಿಂಗ್ ಸಮ್ ಸ್ನ್ಯಾಕ್ಸ್. ಏನಿದು? ಪುನುಗುಲು. ಪುನುಗುಳು. ಓಕೆ, ತಿನ್ನು ನೋಡ. ಇಟ್ಸ್ ಆಂಧ್ರ ಸ್ಪೆಷಲ್. ಓಕೆ, ಇಟ್ಸ್ ಮೈ ಫೇವರೇಟ್. ತುಂಬ ಜನ ಹೇಳ್ತಾರೆ ನನ್ನ ಫ್ರೆಂಡ್ಸೂ ಕೂಡ ದೀಕ್ಷಾ. ಇಟ್ಸ್ ನೈಸ್. ಸೊ ವಿ ಆರ್ ಡನ್ ವಿತ್ ಎವ್ರಿಥಿಂಗ್. ಕಾಫಿ ಆಯಿತು 1 ರೌಂಡು ಆ್ಯಂಡ್ ಡಿನ್ನರು ಮುಗಿಸಿದೆ. ಅನ್ನದಾನದಲ್ಲೇ ತಿಂದೆ. ಸೊ ವಿ ಆರ್ ಇನ್ ಫ್ರಂಟ್ ಆಫ್ ಟೆಂಪಲ್ ಇವಾಗ. ಆ್ಯಂಡ್ ದಿಸ್ ವಾಸ್ ದ ವ್ಲಾಗ್. ಟೆಂಪಲ್ ತೋರಿಸಿದ್ರೆ ಇವಳು ಕಾಣಲ್ಲ, ಇವಳು ಟೆಂಪಲ್ ಅದೇ ಪ್ರಾಬ್ಲಮ್. ಆಫ್ ಕೋರ್ಸ್ ಹೈಟ್ ಪ್ರಾಬ್ಲಮ್ ಇದ್ರೆ ಹೀಗೆ ಆಗೋದು. ಯು ಕ್ಯಾನ್ ಸಿ ದ ಕ್ರೌಡ್. ತುಂಬಾ ಕ್ರೌಡೆಡ್ ಆಗಿದೆ. ಆ್ಯಂಡ್ ಆಲ್ಸೋ ಫ್ರೀ ದರ್ಶನ ಅಂತೂ ಇವಾಗ ಬಿಟ್ಟಿದ್ದಾರೆ. ಆಕ್ಚುಲಾಗಿ ಅದಕ್ಕೆ ಇಷ್ಟೊತ್ತಾದೇನೋ ಕ್ರೌಡ್ ಇದೆ. 30 hours ವೇಟ್ ಇದೆ. ಈ ದರ್ಶನ ಪ್ಲಾನ್ ಮಾಡ್ಕೊಳ್ಳೋರು ಪ್ಲೀಸ್ ಬರಬೇಡಿ. ತುಂಬಾ ವೇಟ್ ಇದೆ. ಕ್ರೌಡ್. ಆ್ಯಂಡ್ ಇವಾಗ 10 o'clock ಅಲ್ಲೂ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆ್ಯಂಡ್ that's it for the day. And this was my vlog, day 2 in Tirumala. Please like, share, comment and subscribe. And don't forget to subscribe my channel. So thanks for watching. And naale mostly ಸ್ವಲ್ಪ ಇರುತ್ತೆ. just one ಪದ್ಮಾವತಿ ಟೆಂಪಲ್ ಹೋಗ್ತಾ ಇದೀನಿ and heading back to Bangalore. So in case ಆದ್ರೆ guys, yes, we are back. ಆ್ಯಂಡ್ ಆದರೆ ಸ್ವಲ್ಪ ಎಂಡಿಂಗ್ ಕ್ಲಿಪ್ಪಿಂಗ್ ಹಾಕ್ತೀನಿ ನಾಳೆದು. ಸೊ that's it for the day. Ta-ta. Bye bye. Good night.